Hi, hello everyone. Welcome to Pariksha dear students. My dear students, ಈ ಒಂದು ವಿಡಿಯೋದಲ್ಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನಿಮಗೆ ಆಲ್ರೆಡಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಬಗ್ಗೆ ಗೊತ್ತು. ಯಾವ ಥರ ವಾಟ್ ಈಸ್ ದ ಕಾಸ್ ಆಫ್ ಮ್ಯಾಗ್ನೆಟಿಸಮ್, ರೈಟ್, ಆ್ಯಂಡ್ ಆಲ್ಸೋ ಮೂವಿಂಗ್ ಚಾರ್ಜಸ್ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ರೈಟ್. ಸೊ ಇದು ಕೂಡ ನಿಮಗೆ ಲಾಸ್ಟ್ ಚಾಪ್ಟ್ರಲ್ಲಿ ತುಂಬ ಕ್ಲಿಯರ್ ಆಗಿದೆ. ಈ ಚಾಪ್ಟ್ರಲ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ರೈಟ್. ಸೊ ಕ್ಲಾಸಿಫಿಕೇಷನ್ ಆಫ್ ಮಟೀರಿಯಲ್ಸ್, ಬಾರ್ ಮ್ಯಾಗ್ನೆಟ್, ರೈಟ್. ಸೊ ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಕ್ಲಾಸಿಫಿಕೇಷನ್ ಆಫ್ ಮಟೀರಿಯಲ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್. ಸೊ ಇದೆಲ್ಲ ನಮ್ಗೆ ಐಡಿಯಾ ಇದೆ, ರೈಟ್. ಸೊ ಬೇಸ್ಡ್ ಆನ್ ದಟ್ ಈ ಚಾಪ್ಟರ್ ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಟ್ರಸ್ಟ್ ಮೀ, ಈ ಒಂದು ಚಾಪ್ಟರ್ ತುಂಬ ಸಿಂಪಲ್. ನಿಮ್ಮ ಸೆಕೆಂಡ್ ಪಿ ಯು ಅಲ್ಲಿ ಲೀಸ್ಟ್ ವೆಯ್ಟೇಜ್ ಅಂತ ಹೇಳ್ಬೋದು, ರೈಟ್. ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಲೀಸ್ಟ್ ವೆಯ್ಟೇಜ್ ಅಂದರೆ 1 to 2 ಮಾರ್ಕ್. ದಟ್ ಡಸಂಟ್ ಮೀನ್ ಈ ಚಾಪ್ಟ್ರು ಓದೋದ್ರಿಂದ ದೇರ್ ಇಸ್ ನೋ ಯೂಸ್ ಅಂತಲ್ಲ. ಇಟ್ ಈಸ್ ಈಕ್ವಲೆಂಟ್ ಟು ಎನಿ ಆಫ್ ದ ಪಿ ಯು 1 ಚಾಪ್ಟರ್ ಫಾರ್ KCET. ವೈ? ಬಿಕಾಸ್ 1 to 2 ಮಾರ್ಕ್ ಇದೆ. ನಮ್ಮ ಪಿ ಯು 1ಅಲ್ಲೂ ಕೂಡ ಬರೋದು 1 to 2 ಮಾರ್ಕ್. ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಸಿಂಪಲ್. ತುಂಬ ಚಿಕ್ಕ ಚಾಪ್ಟ್ರು, ತುಂಬ ಸ್ಮಾಲ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಈಸಿ. ಈ 2 ಮಾರ್ಕನ್ನು ನೀವು ಸೊ ಯು ಕ್ಯಾನ್ ರಿಸರ್ವ್ ಫಾರ್ ಯುವರ್ ಸೆಲ್ಫ್, ರೈಟ್ ಗೈಸ್. ಸೊ ನೀವು ನೋಡೋದಾದರೆ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ರೈಟ್, ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಮ್ಯಾಗ್ನೆಟಿಕ್ ಡೈಪೋಲನ್ನು ಯಾವ ಥರ ಡಿಫೈನ್ ಮಾಡ್ತೀವಿ? ಪೋಲ್ ಸ್ಟ್ರೆಂತ್ ಇಂಟು distance between north and south pole. So it is your magnetic dipole. And also one important point ಏನಂದ್ರೆ magnetic dipole, right, exists, but magnetic monopole, right, as a just north pole, ಬರೀ north pole, ಬರೀ south pole, ಈ ಥರ monopole magnet ಅಲ್ಲಿ ಎಕ್ಸಿಸ್ಟ್ ಆಗಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೋ ಮಚ್ ಆಫ್ ಸಿಮಿಲಾರಿಟಿ ಇರುತ್ತೆ. ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಏನು ಓದಬೇಕಾದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ತೀವಿ, ಅದೇ ಥರ ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಟಾರ್ಕ್ ಈಸ್ ಗೋಯಿಂಗ್ ಟು ಬಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಮೀನ್ಸ್ ಕ್ರಾಸ್ ಪ್ರಾಡಕ್ಟ್, ಓಕೆ. ಆ್ಯಂಡ್ ಆಲ್ಸೋ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮೈನಸ್ ನೆಗೆಟಿವ್ ಆಫ್ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ M and B, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ಕ್ರಾಸ್ ಪ್ರಾಡಕ್ಟ್, ಇದು ಡಾಟ್ ಪ್ರಾಡಕ್ಟ್, ಓಕೆ, ಕ್ಲಿಯರ್. ನೆಕ್ಸ್ಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್. ಸೊ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಏರಿಯಾ B.A, ರೈಟ್, ಅದು ನಿಮ್ಮ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟೈಸೇಷನ್ ಅಂದ್ರೇನು? ಟೋಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್, ರೈಟ್. ಒಂದು ಮಟೀರಿಯಲ್ ಅಂತ ತೊಗೊಂಡ್ರೆ ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ ಪರ್ ವಾಲ್ಯೂಮ್, ಅದು ನಿಮ್ಮ ಮ್ಯಾಗ್ನೆಟೈಸೇಷನ್. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? H ಇಂದ B by, ರೈಟ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ B/μ0 - M ಮ್ಯಾಗ್ನೆಟೈಸೇಷನ್, ರೈಟ್. ಇಷ್ಟು ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿನ ಯಾವ ಥರ ಹೇಳ್ತೀವಿ? ಮ್ಯಾಗ್ನೆಟೈಸೇಷನ್ ಡಿವೈಡೆಡ್ ಬೈ H, ರೈಟ್. ಸೊ H ಇಸ್ ಯುವರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಕ್ಲಿಯರ್ ಗೈಸ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಸೊ ಬೇಸ್ಡ್ ಆನ್ ದಿಸ್ ಆ್ಯಂಡ್ ಆಲ್ಸೋ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ರೈಟ್. ಸೊ ಯಾವುದು ವೀಕ್ಲಿ ಅಟ್ರಾಕ್ಟೆಡ್, ಯಾವುದು ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್, ಯಾವುದು ರಿಪೆಲ್ಡ್, ರೈಟ್. ಸೊ ಈ ಒಂದಿಷ್ಟು ಕಂಡೀಷನ್ಸು ಮತ್ತು ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಫಾರ್ ಆಲ್ ದೀಸ್ ಮಟೀರಿಯಲ್ಸ್ ಗೊತ್ತಿದ್ರೆ ಸೊ ಈ ಒಂದು ಚಾಪ್ಟರ್ ತುಂಬ ಸಿಂಪಲ್. ಸೊ ನೋಡೋಣ ಫಸ್ಟ್ ಕ್ವಶನ್, ರೈಟ್. 2021 to 2025 ಅಪಿಯರ್ ಆಗಿರೋ, ಈ ಚಾಪ್ಟ್ರಲ್ಲಿ ಅಪಿಯರ್ ಆಗಿರೋ ಎಲ್ಲ ಕ್ವಶನ್ಸು ಇಲ್ಲಿದೆ, ರೈಟ್. 5 years ಅಪ್ರಾಕ್ಸಿಮೇಟ್ಲಿ, ರೈಟ್. ಪ್ರತಿ ವರ್ಷ 1 ಅಥವಾ 2 ಅಂತ ಕ್ವಶನ್ ತೊಗೊಂಡ್ರು ಮೋರ್ ದೆನ್ 8 ಕ್ವಶನ್ಸನ್ನು ನೀವು ನೋಡ್ಬೋದು ಲಾಸ್ಟ್ 5 yearsಲ್ಲಿ, ರೈಟ್. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಹ್ಯಾಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಎಕ್ಸೆಪ್ಟ್ ಅಟ್, ರೈಟ್. ಸೊ ಬೇಸಿಕಲಿ ನಾವು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಯಾವ ಥರ ಬರಿತೀವಿ? BH is equal to B into cos theta, ರೈಟ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಪೋಲ್ಸ್, ರೈಟ್. ಸೊ ಥೀಟಾ is equal to 90 degree at ಮ್ಯಾಗ್ನೆಟಿಕ್ ಪೋಲ್ಸ್, ರೈಟ್. ಸೊ ಮ್ಯಾಗ್ನೆಟಿಕ್ ಪೋಲ್ಸಲ್ಲಿ ಏನಿರುತ್ತೆ? ಥೀಟಾ ವಿಲ್ ಬಿ 90 degree. ಇನ್ ದ್ಯಾಟ್ ಕೇಸ್ BH ವಿಲ್ ಬಿ 0. ಸೊ ಅಟ್ ಮ್ಯಾಗ್ನೆಟಿಕ್ ಪೋಲ್ಸ್. ಸೊ ಕರೆಕ್ಟ್ ಆನ್ಸರ್ ಈ ಒಂದು ಕ್ವಶನ್ಗೆ ಮ್ಯಾಗ್ನೆಟಿಕ್ ಪೋಲ್ಸ್, ರೈಟ್ ಗೈಸ್. ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ
ದ ಒನ್ ವಿಚ್ ಪ್ರೂವ್ಸ್ ಯಾವುದು ಅರ್ತ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಸೊ ಅರ್ತ್ ಈಸ್ ಸರೌಂಡೆಡ್ ಬೈ ಅಯನೋಸ್ಪಿಯರ್, ರೈಟ್? ಸೊ ದಿಸ್ ಇಸ್ ನಾಟ್ ಕರೆಕ್ಟ್. The intensity of cosmic rays of stream, right? So magnetic field na origin it is the cosmic rays, right? The intensity of cosmic ray stream of charged particles is more at the poles than at the equator. So based on this statement ನಾವು ಏನು ಮಾಡ್ತೀವಿ, we say that earth has magnetic field ಅಂತೇಳಿ ಹೇಳ್ತೀವಿ. And large quantity of iron core is found in the earth. No, earth is planet rotating about the north south axis, not a correct answer. So ಇಲ್ಲಿ correct answer ಬಂದು cosmic rays, right? So cosmic rays ಅನ್ನ ನಿಮಗೆ ಆ ಸ್ಟೇಟ್ಮೆಂಟ್ ಅಲ್ಲಿ ಇತ್ತು ಅಂದರೆ you can say that earth has magnetic field. The Curie temperatures of cobalt and iron are, right? So Curie temperature of cobalt and iron in ಕೊಟ್ಟಿದ್ದಾರೆ 1400 Kelvin and 1000 Kelvin respectively. At T equal to 1600 Kelvin, the ratio of magnetic susceptibility of cobalt to that of iron. So magnetic susceptibility na yav tara baritivi. So this is equal to C divided by T minus TC anteli baritivi. Right? So guys observe ಮಾಡಿ. ಫಸ್ಟ್ ನಾನು ಯಾವುದನ್ನು ಬರ್ಕೊತೀನಿ, ಕೋಬಾಲ್ಟ್ ಟು ದಟ್ ಆಫ್ ಐರನ್ ಕೊಟ್ಟಿರೋದ್ರಿಂದ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ಕೋಬಾಲ್ಟ್ ಬೈ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ಐರನ್ ಅಂತೇಳಿ ಬರ್ಕೊತೀನಿ. ಲೈಕ್ ಇದನ್ನು ನಾನು ಎಕ್ಸ್ ಅಂತೇಳಿ ಬರಿಬೋದು. ಸೊ ದಿಸ್ ಇಟ್ ಈಸ್ ಕೈ, ರೈಟ್? ಸೊ ಸಿಂಬಲ್ಸ್ ಕೈಯನ್ನು ನಾವು ಕರ್ವಿ ಎಕ್ಸ್ ಥರ ಬರಿತೀವಿ, ರೈಟ್? ಕೈ. ಸೊ ಇಲ್ಲಿ ನಿಮಗೆ ಸಿ ಕಾನ್ಸ್ಟೆಂಟ್ ಇರೋದ್ರಿಂದ ವೆನ್ ಯು ಟೇಕ್ ದ ರೇಷಿಯೋ ಸಿ ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ ಫಸ್ಟ್ ಟರ್ಮ್ ಟಿ ಮೈನಸ್ ಟಿ ಸಿ, ಡಿನಾಮಿನೇಟ್ರಲ್ಲಿ ಟಿ ಮೈನಸ್ ಟಿ ಸಿ ಆಫ್ ಯಾರು, ಕ್ಯೂರಿ ಟೆಂಪ್ರೇಚರ್ ಆಫ್ ಕೋಬಾಲ್ಟ್, ಅದಕ್ಕೆ ಕ್ಯೂರಿ ಟೆಂಪ್ರೇಚರ್ ಆಫ್ ಕೋಬಾಲ್ಟ್ ಟಿ ಸಿ ಸಿ ಅಂತೇಳಿ ಬರಿತಾ ಇದ್ದೀನಿ. ಸೊ ಅಂಡ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಟಿ ಮೈನಸ್ ಕ್ಯೂರಿ ಟೆಂಪ್ರೇಚರ್ ಆಫ್ ಐರನ್. ಸೊ ಅದೇನೋಗುತ್ತೆ, ಮೇಲ್ ಬರುತ್ತೆ. ಸೊ ಟಿ ಮೈನಸ್ ಟಿ ಸಿ ಆಫ್ ಐರನ್, ಕ್ಯೂರಿ ಟೆಂಪ್ರೇಚರ್ ಆಫ್ ಐರನ್. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಗೈಸ್ ಅಬ್ಸರ್ವ್ ಮಾಡಿ, ನಮಗೆ ರೇಷಿಯೋ ಬೇಕು. ಟೆಂಪ್ರೇಚರ್ ಏನಲ್ಲಿ 1600, ಕ್ಯೂರಿ ಟೆಂಪ್ರೇಚರ್ ಆಫ್ ಐರನ್ 1000 ಕೆಲ್ವಿನ್, ರೈಟ್? ಕ್ಯೂರಿ ಟೆಂಪ್ರೇಚರ್ ಆಫ್ ಕೋಬಾಲ್ಟ್ 1400 ಕೆಲ್ವಿನ್. ಸೊ 1600 ಮೈನಸ್ 1400. ಸೊ ಇಲ್ಲಿ ಮೇಲ್ಗಡೆ 600 ಉಳಿತು, ಕೆಳಗಡೆ 200 ಉಳಿಯುತ್ತೆ. ಸೊ ಹಾಗಾದರೆ 600 by 200 ರೇಷಿಯೋ ಇಸ್ ಗೋನ್ ಟು ಬಿ 3. X cobalt, right? Susceptibility of iron. So correct answer ಇಲ್ಲಿ ಯಾವುದು? ಆಪ್ಷನ್ ಬಿ is a right answer. Clear guys? ಏನು ಗೊತ್ತಿರಬೇಕು, ರೈಟ್? ನಿಮಗೆ ಈ ಫಾರ್ಮ್ಯಾಟ್ ಗೊತ್ತಿರಬೇಕು, ರೈಟ್? ಸೊ ದಿಸ್ ಹ್ಯಾಸ್ ಟು ಬಿ ನೌ. ಸೊ ಇಲ್ಲಿ ದ ಆರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪ್ಲೇಸ್, ರೈಟ್? ಏನು ಕೊಟ್ಟಿದ್ದಾರೆ? 3 × 10⁻⁵ ಟೆಸ್ಲಾ ಕೊಟ್ಟಿದ್ದಾರೆ, right? So horizontal component. So if the dip at the place is 45 degree, right? So if the dip at that place is 45 degree, dip andre theta, right? So the resultant magnetic field at that place is, so guys yav tara baritivi, horizontal BH is equal to resultant magnetic field times cos of dip, right? So cos of dip. So illi horizontal component is 3 × 10⁻⁵. So 3 × 10⁻⁵, this is equal to resultant, we don't know, cos theta, cos of 45 degree. So therefore B is going to be cos of 45 andre, so guys ಇಲ್ಲಿ cos 45 degree andre 1/√2. So ಈ ರೂಟ್ ಈ ಕಡೆ ಹೋದರೆ, so it is going to be 3√2 × 10⁻⁵ Tesla. Correct answer ಇಲ್ಲಿ ಆಪ್ಷನ್ ಡಿ, 3√2 × 10⁻⁵ Tesla. And magnetic hysteresis is exhibited by, so hysteresis andre, right? So when we plot, right? So this is how you are going to see a curve when you plot B versus H,
ರೈಟ್. ಸೊ ಬಿ ವರ್ಸಸ್ ಎಚ್. ಸೊ ಇದಕ್ಕೆ ನಾವು ಹಿಸ್ಟೆರಿಸಿಸ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಎಕ್ಸಿಬಿಟೆಡ್ ಬೈ ಇಟ್ಸ್ ದ ಪ್ರಾಪರ್ಟಿ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಓಕೆ, ಸೊ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ದ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಆಫ್ ಎಮ್ ಜಿ ಅಟ್ 300 ಕೆಲ್ವಿನ್, 300 ಕೆಲ್ವಿನ್ ಕೊಟ್ಟಿದ್ದಾರೆ, 1.2 into 10⁻⁵. ವಾಟ್ ಈಸ್ ಇಟ್ ಸಸೆಪ್ಟಬಿಲಿಟಿ ಅಟ್ 200 ಕೆಲ್ವಿನ್? ಸೊ ಗೈಸ್, ಸಸೆಪ್ಟಬಿಲಿಟಿ is inversely proportional to temperature. So you can say Xc is inversely proportional to temperature. So illi the magnetic susceptibility of Mg at 300 Kelvin is 1.2 into 10⁻⁵. So 1.2 into 10⁻⁵ divided by navillen ಕಂಡುಹಿಡಿಬೇಕು susceptibility at 200 Kelvin. ನಾನು ಅದನ್ನು ಸೊ ಎಕ್ಸ್ ಸಿ ಅಂತೇಳಿ ಬರ್ಕೊತಾ ಇದ್ದೀನಿ. ಸೊ ಇವಾಗ ನಾನು ರೇಷಿಯೋ ತೆಗೆದ್ರೆ 300 ಕೆಲ್ವಿನ್ಗೂ 200 ಕೆಲ್ವಿನ್ಗೂ, ಸೊ ರೈಟ್ ಸೈಡ್ ಕಾನ್ಸ್ಟೆಂಟ್ ಸಿ ಕ್ಯಾನ್ಸಲ್ ಆಗುತ್ತೆ. ಒಂದು ಟಿ ಅಟ್ 200 ಕೆಲ್ವಿನ್, ಅನದರ್ ಟಿ ಅಟ್ 300 ಕೆಲ್ವಿನ್, ರೈಟ್. ಸೊ ಫಸ್ಟ್ ಒನ್ ನಾವು ಮಾಡ್ತಿರೋದೇನು, ಸೊ 1/t, ರೈಟ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ 1/300. ಸೊ 200 ಮೇಲ್ಗಡೆ ಹೋಗುತ್ತೆ. 1/t ಅಂದರೆ ಫಸ್ಟು 300 divided by another 1/t which is 1/200 ಮೇಲೆ ಹೋಗುತ್ತೆ. ಸೊ 0000 gone. ಸೊ 2 ones are 0.62s, right? That is 0.6. 0.6 into 3, so it is 1.8 into 10⁻⁵. Okay, so ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ, 1.8 into 10⁻⁵. and which of the following statements ಇಲ್ಲಿ ಕೊಟ್ಟಿರೋದ್ರಲ್ಲಿ is true in respect of the diamagnetic substances? So guys, observe ಮಾಡಿ, they are feebly attracted by magnets, right? So are they feebly attracted by magnets? ಇಲ್ಲ. paramagnetic substance ಏನಿರುತ್ತೆ, they are feebly attracted by magnets. wherein diamagnetic substance ಏನು ಮಾಡುತ್ತೆ, they are feebly repelled. So permeability is greater than 1000. wrong. Susceptibility decreases with temperature. wrong. This is also not correct. Although x is equal to 1/t, it is only for paramagnetic substances. ಆದರೆ diamagnetic ಅದು applicable ಇರಲ್ಲ. and susceptibility is small and negative. ಸೊ ನೆಗೆಟಿವ್ ಏನು ಹೇಳುತ್ತೆ ನಮಗೆ, ನೆಗೆಟಿವ್ ಸಸೆಪ್ಟಬಿಲಿಟಿ ಅಂದರೆ ಸೊ ಮಟೀರಿಯಲ್, ರೈಟ್, ಮ್ಯಾಗ್ನೆಟಿಂದ ಏನಾಗುತ್ತೆ, ರಿಪಲ್ ಆಗುತ್ತೆ. ಸೊ ಅದು ನೆಗೆಟಿವ್ ಸಸೆಪ್ಟಬಿಲಿಟಿ ಇದ್ದಾಗ. ಸ್ಮಾಲ್ ಅಂದರೆ ಇಟ್ ಈಸ್ ತುಂಬ ರಿಪಲ್ ಆಗಲ್ಲ, ಲಿಟಲ್ ಬಿಟ್, ರೈಟ್, ಫೀಬ್ಲಿ ರಿಪಲ್ಡ್, ರೈಟ್. ದಟ್ ಈಸ್ ವೈ ನಾವೇನಂತ ಹೇಳಿ ಕರಿತೀವಿ, ಇಟ್ ಈಸ್ ಸ್ಮಾಲ್ ಆ್ಯಂಡ್ ನೆಗೆಟಿವ್. ಸೊ ಕರೆಕ್ಟ್ ಆನ್ಸರ್ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಆಗಿರುತ್ತೆ. ದಟ್ಸ್ ಇಟ್. ಸೊ ಗೈಸ್, ಲಾಸ್ಟ್ 5 yearsದು ಎಲ್ಲ PYQ ನೋಡಿದ್ವಿ ಈ ಒಂದು ಚಾಪ್ಟ್ರಲ್ಲಿ. ನೀವೇ ನೋಡಿದ್ರ, ಎವ್ರಿಥಿಂಗ್ ಈಸ್ ವೆರಿ ಸಿಂಪಲ್. ಪ್ರತಿಯೊಂದು ಕ್ವಶನ್ ಕೂಡ ತುಂಬ ಸಿಂಪಲ್ ಇದೆ. ಕೆಲವಷ್ಟು ಪ್ರಾಪರ್ಟೀಸ್, ಕೆಲವಷ್ಟು ಟರ್ಮ್ಸ್, ರೈಟ್. ಸೊ ಇದಿಷ್ಟು ಗೊತ್ತಿದ್ರೆ, ಕೆಲವಷ್ಟು ಕ್ಲಾಸಿಫಿಕೇಷನ್ ಗೊತ್ತಿದ್ರೆ, ಈ ಒಂದು ಚಾಪ್ಟರ್ ತುಂಬ ಸಿಂಪಲ್. 1 to 2 marks should be in your pocket. That's it. So that's it everyone. I'll see you in the next chapter. ಸೊ ನೆಕ್ಸ್ಟ್ ಚಾಪ್ಟ್ರಲ್ಲಿ KCT ಅನಾಲಿಸಿಸ್ ಮಾಡ್ತಾ ಇರಬೇಕಾದ್ರೆ ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟ್ರಲ್ಲಿ ಏನೇ ಡೌಟ್, ಏನೇ ಕಮೆಂಟ್ಸ್ ಇದ್ದರೂ ಕೂಡ ಸೊ ಪ್ಲೀಸ್ ಪುಟ್ ಇಟ್, ಬರೀರಿ. ಸೊ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ಟ್ರೈ ಟು ಹೆಲ್ಪ್ ಯು ಔಟ್. ಸೊ ದ್ಯಾಟ್ಸ್ ಇಟ್ ಎವ್ರಿ ಒನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಟಾಡಾ, ಬಾಯ್, ಟೇಕ್ ಕೇರ್.